ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಕೆಮಿಸ್ಟ್ರಿ ಎವ್ರಿಡೇ ಲೈಫ್ ಚಾಪ್ಟರ್ನಿಂದ ಒಂದಷ್ಟು ಕೆಮಿಕಲ್ಸ್ ಇನ್ ಮೆಡಿಸಿನ್ಸ್, ಕೆಮಿಕಲ್ಸ್ ಇನ್ ಫುಡ್ ಆ್ಯಂಡ್ ಕೆಮಿಕಲ್ಸ್ ಇನ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಅಂದರೆ ಕ್ಲಿನ್ಸಿಂಗ್ ಏಜೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಆಂಟಿ ಮೈಕ್ರೋಬಿಯಲ್ಸ್. ಇವೆಲ್ಲ 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಕೇಳುವಂಥದ್ದು. ಆ್ಯಂಡ್ ಈ ಚಾಪ್ಟರ್ ಇಂದ ನಿಮಗೆ 2 ಮಾರ್ಕ್ಸ್ 2 ಕ್ವಶನ್ ಅನ್ನ ಕೇಳ್ತಾರೆ, ಅಂದ್ರೆ 4. 1 ಮಾರ್ಕ್ 1 ಕ್ವಶನ್ ಅನ್ನ ಕೇಳ್ತಾರೆ. ಟೋಟಲ್ 5 ಮಾರ್ಕ್ಸ್ ವಿಲ್ ಬಿ ಆಸ್ಕ್ಡ್. ಸೊ antimicrobials ಅಂತಂದ್ರೆ ಡ್ರಗ್ಸ್ ವಿಚ್ ಆರ್ ಯೂಸ್ ಟು ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಇರಬಹುದು, ಫಂಗೈ ಇರಬಹುದು, ವೈರಸ್ ಇರಬಹುದು, ಲೈಕ್ ದಟ್. ವೆರಿ ಸಿಂಪಲ್. ಆಂಟಿ ಅಂದ್ರೆ ಅಪೋಸಿಟ್, ಅಂದ್ರೆ ವಿಚ್ ಇಸ್ ಯೂಸ್ ಟು ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅಂದ್ರೆ ಮೈಕ್ರೋಬಿಯಲ್ಸ್ ಅಂದ್ರೆ ಬ್ಯಾಕ್ಟೀರಿಯಾ, ಫಂಗೈ ಆರ್ ವೈರಸಸ್ ಲೈಕ್ ದಟ್. ಇದರಲ್ಲಿ ಬೇಸ್ಡ್ ಆನ್ ದಿ ಇಟ್ಸ್ ನೇಚರ್ ವಿ ಹ್ಯಾವ್ 3 ಟೈಪ್ಸ್ ಆಫ್ ಆಂಟಿಮೈಕ್ರೋಬಿಯಲ್ಸ್. ಒಂದು ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ, ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್ ಇರಬಹುದು, ಕ್ಲೋರಾಂಫೆನಿಕಾಲ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆಂಟಿಸೆಪ್ಟಿಕ್ಸ್, ಕ್ಲೋರೋಕ್ಸಾಲಿನಾಲ್, ಬಿಥಿನಿಯಾಲ್, ಸೊ ಡಿಸ್ಇನ್ಫೆಕ್ಟೆಂಟ್ಸ್, ಫಿನಾಲ್, ಕ್ಲೋರಿನ್ ಎಕ್ಸೆಟ್ರಾ. ಫಸ್ಟ್ ವಿಲ್ ಸಿ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಅಂತಂದ್ರೆ antibiotics is a drug derived from living matter. So this is the drug which is derived from living matter, nodi, or microorganisms used to kill or prevent the growth of other microorganisms. Andre microorganisms athwa living matter inda prepare madiruvanthaddu which is used to kill or prevent the growth of other microorganisms. And idara ಒಂದು range of activity ಮೇಲೆ ನಮಗೆ 2 type antibiotics ಅಂತ ಕರಿತೀವಿ. One is broad spectrum antibiotics. The meaning is that this type of antibiotics which work on the 2 types of bacteria. ನಮ್ಮಲ್ಲಿ 2 ಟೈಪ್ ಬ್ಯಾಕ್ಟೀರಿಯಾ ಇದೆ. ಒಂದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಇನ್ನೊಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಹೇಳಿ. ಸೊ ಇದನ್ನ ಡಿಫರೆಂಟ್ ರಿಯಜೆಂಟ್ಸ್ ಯೂಸ್ ಮಾಡಿ ಅದನ್ನ ಡಿಸ್ಟಿಂಗ್ವಿಶ್ ಮಾಡ್ತೀವಿ. ಓಕೆ, ಸೊ ಇಫೆಕ್ಟಿವ್ ಅಗೇನ್ಸ್ಟ್ ಬೋತ್ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂದ್ರೆ ವೈಡ್ ರೇಂಜ್, ಆಸ್ ದ ನೇಮ್ ಇಂಡಿಕೇಟ್ಸ್, ಬ್ರಾಡ್ ರೇಂಜ್ ಆಫ್ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಗೇನ್ಸ್ಟ್ ಇತ್ತು ಅಂದ್ರೆ ದಿಸ್ ವಿ ಕಾಲ್ ಇಟ್ ಆಸ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್. ಎಕ್ಸಾಂಪಲ್ ನೋಡಿ, ಕ್ಲೋರಾಂಫೆನಿಕಾಲ್ ಇರಬಹುದು, ಎಮಾಕ್ಸಿಸಿಲಿನ್ ಇರಬಹುದು, ಇವೆಲ್ಲ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್. 1 ಮಾರ್ಕ್ಸ್ ನೆನ್ಪಿಟ್ಟು, ಇವೆಲ್ಲ 1 ಮಾರ್ಕ್ಸ್ ಕೇಳ್ತಾರೆ. ಇನ್ನೊಂದು ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್. ನ್ಯಾರೋ ಸ್ಪೆಕ್ಟ್ರಮ್ ಆಸ್ ದ ನೇಮ್ ಇಂಡಿಕೇಟ್ಸ್, ನ್ಯಾರೋ ಅಂದ್ರೆ ಇಫೆಕ್ಟಿವ್ ಅಗೇನ್ಸ್ಟ್ ಗ್ರಾಮ್ ಪಾಸಿಟಿವ್ ಆರ್ ಐದರ್ ಗ್ರಾಮ್ ನೆಗೆಟಿವ್. ಇದು ಎಲ್ಲದಕ್ಕೂ ವೈಡ್ ರೇಂಜ್, ಬಟ್ ಇದು ಹಾಗಲ್ಲ, ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್. ಸೊ ದಟ್ ಈಸ್ ರಿಮೆಂಬರ್, ಇಫೆಕ್ಟಿವ್ ಅಗೇನ್ಸ್ಟ್ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ನೋಡಿ, ಗ್ರಾಮ್ ಪಾಸಿಟಿವ್ ಅಂಡ್ ಅಲ್ಲ, ಇದು ಆರ್, ಯಾವ್ದಾದ್ರು ಒಂದಕ್ಕೆ ಮಾತ್ರ. ಅಂದ್ರೆ there are some antibiotics which effective against gram positive, which effective against gram negative. ಆದ್ರೆ ಎರಡಕ್ಕೂ ಅಲ್ಲ, ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ಎಲ್ಲದಕ್ಕೂ ಬಂದ್ಬಿಡ್ತದೆ. ಎಕ್ಸಾಂಪಲ್ ಇಸ್ ಪೆನಿಸಿಲಿನ್ ಜಿ. ಪೆನಿಸಿಲಿನ್ ಜಿ is an example for this. Then mode of action ಮೇಲೆ we have 2 types. One is bactericidal, ಇನ್ನೊಂದು bacteristatic. ಬ್ಯಾಕ್ಟೀರಿಸೈಡಲ್ ಅಂದ್ರೆ ಕಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಅರ್ಥ. ಸೈಡಲ್ ಅಂದ್ರೆ ಕಿಲ್ ಮೈಕ್ರೋ ಆರ್ಗಾನಿಸಮ್ಸ್. ಇದಕ್ಕೆ ನಾವು ಪೆನ್ಸಿಲಿನ್ ಯೂಸ್ ಮಾಡಬಹುದು, ಅಮೈನೋಗ್ಲಿಸೈಡ್ಸ್ ಯೂಸ್ ಮಾಡಬಹುದು. ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂದ್ರೆ ಇನ್ಹಿಬಿಟ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಅರ್ಥ. ಬ್ಯಾಕ್ಟೀರಿಯೋಸಿಡಲ್ ಅಂದ್ರೆ ಅಥವಾ ಸೈಡಲ್ ಅಂದ್ರೆ ಕಿಲ್ ಮೈಕ್ರೋ ಆರ್ಗಾನಿಸಮ್ಸ್. ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂದ್ರೆ ಇನ್ಹಿಬಿಟ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಎಕ್ಸಾಂಪಲ್ ಎರಿಥ್ರೊಮೈಸಿನ್ ಇರಬಹುದು, ಟೆಟ್ರಾಸೈಕ್ಲಿನ್, ಕ್ಲೋರಾಂಫೆನಿಕಾಲ್, ಇವೆಲ್ಲ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸ್ಗೆ ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೊಳ್ಳಬೇಕು. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ದಿಸ್. Remember, erythromycin, tetracycline, one marks ಓದಬೇಕಷ್ಟೇ. Chloramphenicol, etc. Bacteriostatic, so which is used to stop the growth of microorganisms or inhibit. This is about the antibiotics. Remember, ಅದನ್ನ ಇನ್ನೊಂದು ಸಾರಿ ಇಲ್ಲಿ ಕೊಟ್ಟಿದ್ದೀನಿ. ಸೊ antibiotics which kill or inhibit the wide range ಅಂತ ಇದ್ರೆ ಬ್ರಾಡ್ ಸ್ಪೆಕ್ಟ್ರಮ್, ಓನ್ಲಿ ಗ್ರಾಮ್ ಪಾಸಿಟಿವ್ ಅಥವಾ ಗ್ರಾಮ್ ನೆಗೆಟಿವ್ ಇತ್ತು ಅಂದ್ರೆ ನ್ಯಾರೋ ಸ್ಪೆಕ್ಟ್ರಮ್. ಇನ್ನೊಂದಿದೆ, ಇಫ್ ಇಫೆಕ್ಟಿವ್ ಆಗಿನ ಸಿಂಗಲ್ ಆರ್ಗಾನಿಸಮ್ ಆರ್ ಡಿಸೀಸ್, ಯಾವ್ದಾದ್ರು ಒಂದು ಸಿಂಗಲ್ ಆರ್ಗಾನಿಸಮ್ ಅಥವಾ ಡಿಸೀಸ್ ಮಾತ್ರ ಇಫೆಕ್ಟಿವ್ ಇದ್ರೆ ಅದನ್ನ ನಾವು ಲಿಮಿಟೆಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ರಿಮೆಂಬರ್, ಸೊ ಪೆನಿಸಿಲಿನ್ ಜಿ ಇಸ್ an example for narrow spectrum antibiotics. Remember that. ಆಂಫಿಸಿಲಿನ್, ಎಮಾಕ್ಸಿಸಿಲಿನ್, ಇವೆಲ್ಲ ಏನು ಅಂತಂದ್ರೆ ಸಿಂಥೆಟಿಕ್ ಮಾಡಿಫಿಕೇಶನ್ ಆಫ್ ದ ಪೆನ್ಸಿಲಿನ್. ಸೊ ಪೆನ್ಸಿಲಿನ್ ನ ಸಿಂಥೆಟಿಕ್ ಮಾಡಿಫಿಕೇಶನ್, ಲ್ಯಾಬೊರೇಟರಿಯಲ್ಲಿ ಮಾಡಿಫೈ ಮಾಡಿರುವಂತದ್ದು. ಸೊ ದೀಸ್ ಆರ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ under antimicrobials. First one, antibiotic. Now let us start with antiseptics and disinfectants. Antiseptic and disinfectants ಬಹಳ ಸ್ಮಾಲ್ ಡಿಫರೆನ್ಸ್ ಇದೆ. ಆಂಟಿಸೆಪ್ಟಿಕ್ ಅಂತಂದ್ರೆ ಲಿವಿಂಗ್ ಟಿಶ್ಯೂ ಮೇಲೆ ಅಪ್ಲೈ ಮಾಡುವಂತದ್ದು, ಡಿಸ್ಇನ್ಫೆಕ್ಟೆಂಟ್ ಅಂತಂದ್ರೆ ನಾನ್ ಲಿವಿಂಗ್ ಟಿಶ್ಯೂ ಮೇಲೆ ಅಪ್ಲೈ ಮಾಡುವಂತದ್ದು.
ನೋಡಿ, these are the drugs which either kill or prevent the growth of microorganisms are called as either antiseptics or disinfectants ಅಂತ ಕರಿತೀವಿ. ಈ ಕೇಸಲ್ಲಿ antiseptics are applied to the living tissues, ನೋಡಿ, such as wounds ಇರಬಹುದು, ಏನೋ ಗಾಯ ಆದಾಗ ಅಥವಾ ಕಟ್ ಆದಾಗ, ಅಲ್ಸರ್ಸ್ ಆದಾಗ, ಡಿಸೀಸ್ಡ್ ಸ್ಕಿನ್ ಸರ್ಫೇಸ್ ಇದ್ದಾಗ, so that we can use antiseptics. ಒಂದಷ್ಟು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಫ್ಯೂರಾಸಿನ್, ಸೆಫ್ರೋಮೈಸಿನ್, ಡೆಟಾಲ್, ಇವೆಲ್ಲ ನಾರ್ಮಲ್ ಆಂಟಿಸೆಪ್ಟಿಕ್, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೇ ಇರ್ತದೆ, ಹೌದಾ? ಫ್ಯೂರಾಸಿನ್ ಇರ್ಬೋದು, ಸೆಫ್ರೋಮೈಸಿನ್, ಡೆಟಾಲ್, ಸಿ ಕಂಟೆಂಟ್ ಇದೇ ಇರ್ತದೆ, ಕಂಪನಿ ಬೇರೆ ಬೇರೆ ಇರ್ತದೆ ನಿಮಗೆ ಅಷ್ಟೇ. ನೀವು ಸೆಫ್ರೋಮೈಸಿನ್ ಕಂಟೆಂಟ್ ಕೊಡಿ ಅಂದ್ರೆ ಒಂದು 10 ಕಂಪನಿ ಕೊಡ್ತಾರ ಅವರು, ಯಾವ್ದು ಬೇಕಾದ್ರೂ ತಗೊಳ್ಳಿ, ಎಲ್ಲಾ ಕಂಟೆಂಟ್ ಸೇಮ್ ಇರ್ತದೆ, ಗೊತ್ತಿರ್ಲಿ. ಅದರಲ್ಲಿ ಒಂದು ಪಾಯಿಂಟ್ ಡೆಟಾಲ್ ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ಸ್ ಒಂದ್ಸಾರಿ ಕೇಳಿದ್ದಿದೆ, ಯಾಕಂದ್ರೆ ಇದರಲ್ಲಿ 2 ಕೆಮಿಕಲ್ ಇರೋದಕ್ಕೆ 2 ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಡೆಟಾಲ್ ಇಸ್ ಅ ಮಿಕ್ಸ್ಚರ್ ಆಫ್ ಕ್ಲೋರೋಕ್ಸೈಲಿನಾಲ್ and terpineol, remember. So 2 marks ಕೇಳಿದಿದೆ, ವೆರಿ ಇಂಪಾರ್ಟೆಂಟ್, ಕ್ಲೋರೋಕ್ಸೈಲಿನಾಲ್ or terpineol. Tincture of iodine ಅಂತ ಇದೆ, tincture of iodine. So that is 2 to 3% of iodine in alcohol, that is called as tincture of iodine. That also can be used, or iodoform can be used, remember, iodoform can be used. So these are antiseptic. So ನೋಡಿ, disinfectants are applied to inanimate objects such as floors, drainage system, instruments, etc. ನೋಡಿ, ಸೊ ಇವೆಲ್ಲ ಏನಿದೆ, ಇದು ನೋಡಿ, ಇದು ಫಿನಾಲ್, ಹೌದಾ? ಇದು ಡೆಟಾಲ್, ಇದು ಅಯೋಡಿನ್ ಟಿಂಕ್ಚರ್, ಇವೆರಡನ್ನು ಇಲ್ಲಿ ಯೂಸ್ ಮಾಡಬಹುದು. ಫಿನಾಲ್ ಏನು ಯೂಸ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡ್ತೀವಿ. ಫಿನಾಲ್ ಅನ್ನ ವಿ ಕೆನಾಟ್ ಯೂಸ್ ಇಟ್ ಆನ್ ದ ಸ್ಕಿನ್, ಬರ್ನ್ ಆಗಿಬಿಡ್ತದೆ. ಡಿಸ್ಇನ್ಫೆಕ್ಟೆಂಟ್ ಅಂತಂದ್ರೆ ವಿಚ್ ಈಸ್ ನಾನ್ ಲಿವಿಂಗ್ ಟಿಶ್ಯೂ, ಲೈಕ್ ಫ್ಲೋರ್ ಮೇಲೆ ಅಂದ್ರೆ ನೆಲ ಅಥವಾ ಟೈಲ್ಸ್, ಡ್ರೈನೇಜ್ ಸಿಸ್ಟಮ್, ಇನ್ಸ್ಟ್ರೂಮೆಂಟ್ಸ್, ಇವಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಇದರಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್, 0.2% ಫಿನಾಲ್ ಈಸ್ ಕ್ಯಾನ್ ಆಕ್ಟ್ ಆಸ್ ಆಂಟಿಸೆಪ್ಟಿಕ್. ನೋಡಿ, ಬಹಳ ಕಾನ್ಸಂಟ್ರೇಷನ್ ಬಹಳ ಕಡಿಮೆ ಇರಬೇಕು, 0.2%, ಅಂದ್ರೆ 0.2 ml ಇನ್ 100 ml ಆಫ್ ವಾಟರ್ ಹಾಕಿ 1% ಏನಾದ್ರೂ ಇದ್ರೆ ಅದು ಡಿಸ್ಇನ್ಫೆಕ್ಟೆಂಟ್ ಅಂತ ಆಗ್ತದೆ, ರೈಟ್? 1% ಇದ್ರೆ ಡಿಸ್ಇನ್ಫೆಕ್ಟೆಂಟ್. ಈ ಎಕ್ಸಾಂಪಲ್ ಫಾರ್ ಡಿಸ್ಇನ್ಫೆಕ್ಟೆಂಟ್ ಫಿನಾಲ್ ಒಂದೇ ನೆನ್ಪಿಟ್ಕೊಳ್ಳಿ. ಓಕೆ, ಕ್ಲೋರಿನ್ ಹೇಳ್ಬೋದು, ಕ್ಲೋರಿನ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಡಿಸ್ಇನ್ಫೆಕ್ಟೆಂಟ್, ಯು ಕ್ಯಾನ್ ರಿಮೆಂಬರ್. ಸೊ ಆಂಟಿಸೆಪ್ಟಿಕ್ಸ್ ಅಂಡ್ ಡಿಸ್ಇನ್ಫೆಕ್ಟೆಂಟ್ ಬಹಳ ಸಿಂಪಲ್, ಒಂದೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಇನಫ್. Antifertility drugs. In case of the antifertility drugs, these are the chemical substances used to check pregnancy in women or to control population. Remember, antifertility drugs are used to check the pregnancy in the women. Pregnancy check ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು. And they contain synthetic hormones, namely estrogen ಇರಬಹುದು, progesterone ಇರಬಹುದು, ಇದರ derivatives present ಇರ್ತದೆ. ಎಕ್ಸಾಂಪಲ್ ನೋಡಿ, ಬಹಳ ಸಿಂಪಲ್, 1 or 2 ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ಸ್ ಕೇಳಬಹುದು. Norethindrone, ನೋಡಿ, norethindrone is a derivative of hormone progesterone, whereas ethinylestradiol, ಅದು ನಾವು novestrol ಅಂತಾನೂ ಕರಿಬಹುದು, is a derivative of estrogen. ಈ ಪ್ರೊಜೆಸ್ಟೆರಾನ್ ಅಥವಾ ಎಸ್ಟ್ರೋಜನ್ ನ ಡೆರಿವೇಟಿವ್ಸ್ ಏನಿದೆ ಅದನ್ನ ನಾವು ಆಂಟಿಫರ್ಟಿಲಿಟಿ ಡ್ರಗ್ಸ್ ಅಂತ ಹೇಳಿ ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ ಕೆಮಿಕಲ್ಸ್ ಇನ್ ಮೆಡಿಸಿನ್ಸ್. ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದೀವಿ, ಇದು ಕೆಮಿಕಲ್ಸ್ ಇನ್ ಮೆಡಿಸಿನ್ಸ್, ರಿಮೆಂಬರ್. ಸೊ ನಾವ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ chemicals in food product. Any doubts? Chemicals in food products ಬಹಳ ಸಿಂಪಲ್. ಇದರಲ್ಲಿ ನಾವು ಫುಡ್ ಪ್ರಿಸರ್ವೇಟಿವ್ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ವಿಲ್ ಡಿಸ್ಕಸ್ ಅಬೌಟ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಏಜೆಂಟ್ಸ್ ಅಷ್ಟೇ. ನೋಡಿ, ಕೆಮಿಕಲ್ಸ್ ಇನ್ ಫುಡ್ ಅಂತಂದ್ರೆ 2 ಇಂಪಾರ್ಟೆಂಟ್, ಒಂದು ಫುಡ್ ಪ್ರಿಸರ್ವೇಟಿವ್, ಇನ್ನೊಂದು ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್. ಫುಡ್ ಪ್ರಿಸರ್ವೇಟಿವ್ಸ್ ನೋಡಿ, food preservatives is a substance which when added to the food is capable of inhibiting, retarding or arresting the process of fermentation ಅಥವಾ acidification or other decomposition of the food by growth of microbes. Generally ಏನಾಗ್ತದೆ, so if there is a growth of microbes on the food product, slowly what happens is fermentation may take place. Fermentation ಅಂದ್ರೆ ಏನು, ಹುಳಿ ಆಗುವಂಥದ್ದು, ಸೋರ, other decomposition ಆಗುವಂಥದ್ದು. ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ the substance which is added, that is called as food preservative. See, what are food preservative ಅಂತ ಕೇಳಿದ್ರೆ ಇಷ್ಟ ಬರೆದ್ರು ಸಾಕು. Food preservative is a substance which is added to food to prevent the growth of microbes on the food ಅಂತ ಬರೆದ್ರೆ ಸಾಕು. ಎಕ್ಸಾಂಪಲ್ ನೋಡಿ, ಪಿಕಲ್. ಸೊ ಸಾಲ್ಟ್ ಯೂಸ್ ಮಾಡ್ತಾರೆ ಇದರಲ್ಲಿ, ಹೌದಾ? ಪಿಕಲ್ ಅಲ್ಲಿ ಸಾಲ್ಟ್ ಯೂಸ್ ಮಾಡ್ತಾರೆ ನೋಡಿ, ಎಷ್ಟು ದಿನ ಆದ್ರೂ ಹಾಳಾಗೋದಿಲ್ಲ. ಸೊ ಆರ್ ಯು ಕ್ಯಾನ್ ಸೇ ಕೋಲ್ಡ್ ಕಂಡೀಷನ್ ಅಲ್ಲಿ ಸೇವ್ ಮಾಡಿಡ್ತಾರೆ ದಿಸ್ ಚಿಕನ್ ಐಟಮ್ಸ್, ಅಥವಾ ಹಾಟ್ ಕಂಡೀಷನ್ ಅಲ್ಲಿ ಇಡುವಂತದ್ದು. ಈಗ ಮೆಣಸಿನಕಾಯಿಯನ್ನು ಹಾಟ್ ಕಂಡೀಷನ್ ಅಲ್ಲಿ ಇಟ್ರೆ ನೀವು ವರ್ಷ ಪೂರ್ತಿ ಇಟ್ಟರು ಕೂಡ ಹಾಳಾಗೋದಿಲ್ಲ, ಹೌದಾ? ಹಾಟ್ ಕಂಡೀಷನ್ ಅಂದ್ರೆ ಬಿಸಿಲಲ್ಲಿ ಅದನ್ನ ಕರೆಕ್ಟ್ ಆಗಿ ಡ್ರೈ ಮಾಡಿ ದೆನ್ ವಿಚ್ ವಿಲ್ ಬಿ ಕೆಪ್ಟ್ ಫಾರ್ ಇಯರ್ಸ್ ಟುಗೆದರ್. ಸೊ ಇವೆಲ್ಲ ಡಿಫರೆಂಟ್ ಮೆಥಡ್ಸ್ ಆಫ್ ಫುಡ್ ಪ್ರಿಸರ್ವೇಟಿವ್, ರಿಮೆಂಬರ್. ಅದ್ರ ನಮ್ ಸಿಲೆಬಸ್ ಇರೋದು ಒಂದಷ್ಟು ಕೆಮಿಕಲ್ಸ್ ನೆನ್ಪಿಟ್ಕೊಳ್ಳಿ.
ಅದಕ್ಕೆ ನಾವು ಟೇಬಲ್ ಸಾಲ್ಟ್ ಆದ್ರೂ ಯೂಸ್ ಮಾಡಬಹುದು. ಶುಗರ್, ಸಮ್ ಕೇಸಸ್ ಶುಗರ್ ಆಡ್ ಮಾಡ್ತಾರೆ. ವೆಜಿಟೇಬಲ್ ಆಯಿಲ್ಸ್ ಅನ್ನು ಯೂಸ್ ಮಾಡಬಹುದು, ಆರ್ ಸೋಡಿಯಂ ಬೆಂಜೋಯೇಟ್ ಅನ್ನು ಯೂಸ್ ಮಾಡಬಹುದು, CH5CONA, right? So sodium benzoate is used in limited quantities and is metabolized in the body. Remember, ಅಂದ್ರೆ ಇದು ನಮ್ಮ ಬಾಡಿ ಒಳಗೆ ಮೆಟಬಲೈಸ್ ಆಗ್ತದೆ, ಅದಕ್ಕಾಗಿ ಪ್ರಾಬ್ಲಮ್ ಇಲ್ಲ. ಸಾಲ್ಟ್ಸ್ ಆಫ್ ಸಾರ್ಬಿಕ್ ಆಸಿಡ್ ಯೂಸ್ ಮಾಡಬಹುದು, ಇಲ್ಲ ಪ್ರೊಪಿಯೋನಿಕ್ ಆಸಿಡ್ ಆಲ್ಸೋ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫುಡ್ ಪ್ರಿಸರ್ವೇಟಿವ್. ಸೊ ಗಿವ್ ಅನ್ ಎಕ್ಸಾಂಪಲ್ ಆಫ್ ಫುಡ್ ಪ್ರಿಸರ್ವೇಟಿವ್ ಅಂತ ಕೇಳಿದ್ರೆ, ಸೊ ಟೇಬಲ್ ಸಾಲ್ಟ್, ಶುಗರ್, ವೆಜಿಟೇಬಲ್ ಆಯಿಲ್ಸ್, ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಅಥವಾ ಸೋಡಿಯಂ ಬೆಂಜೋಯೇಟ್, ಅಥವಾ ಈ ಸಾರ್ಬಿಕ್ ಆಸಿಡ್, ಸಾಲ್ಟ್ಸ್ ಆಫ್ ಸಾರ್ಬಿಕ್ ಆಸಿಡ್, ಪ್ರೊಪಿಯೋನಿಕ್ ಆಸಿಡ್ ಎಕ್ಸೆಟ್ರಾ, ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫುಡ್ preservatives. Remember that. Then chemicals in food products. ಅದರಲ್ಲಿ ಎರಡನೇದು artificial sweetening agent. Artificial sweetening agent ನೋಡಿ. So in this particular case, artificial sweetening agent ಅಲ್ಲಿ natural sweetener ಇದೆ. So natural sweetener is present. It may be in the form of sucrose, or ಅಂದ್ರೆ cane sugar ಅಂತ ಕರಿತೀವಿ, or glucose, or fructose, or maltose, etc. But we have artificial sweetener agents. The reason for that is, ನೋಡಿ, ಇವೆಲ್ಲ ಏನಿದೆ, ಅಡಿಷನ್ ಟು ದ ಸ್ವೀಟ್ನೆಸ್ ದೇ ಪ್ರೊವೈಡ್ ಕ್ಯಾಲೋರೀಸ್ ಅನ್ನು ಪ್ರೊವೈಡ್ ಮಾಡ್ತದೆ. ಬಿಕಾಸ್ ಆಫ್ ದಿಸ್ ರೀಸನ್ ವಿ ಹ್ಯಾವ್ ಇನ್ವೆಂಟೆಡ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ ವಿಚ್ ಕೆನಾಟ್ ಪ್ರೊವೈಡ್ ಕ್ಯಾಲೋರೀಸ್, ಅಲ್ಟರ್ನೇಟಿವ್ ಟು ದ ನ್ಯಾಚುರಲ್ ಸ್ವೀಟ್ನರ್ಸ್ ಇವು. ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ ಏಜೆಂಟ್ ಸ್ವೀಟ್ ಟೇಸ್ಟ್, ಬಟ್ ದೇ ಡೋಂಟ್ ಪ್ರೊವೈಡ್ ಕ್ಯಾಲೋರೀಸ್. ರಿಮೆಂಬರ್, ಡೋಂಟ್ ಪ್ರೊವೈಡ್ ಕ್ಯಾಲೋರೀಸ್. ಸೊ ವೈಡ್ಲಿ ಯೂಸ್ಡ್ ಬೈ ಡಯಾಬಿಟಿಕ್ ಪೇಷಂಟ್ಸ್. ಈಗ ಡಯಾಬಿಟಿಕ್ ಪೇಷಂಟ್ಸ್ ನ್ಯಾಚುರಲ್ ಶುಗರ್ ನ ತಿನ್ನುವಂಗಿಲ್ಲ, ಬಟ್ ಅವರು ಈ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ ಅನ್ನ ತಿನ್ನಬಹುದು, ಯಾಕಂದ್ರೆ ಇದು ಸ್ವೀಟ್ ಟೇಸ್ಟ್ ಅನ್ನ ಅಷ್ಟೇ ಕೊಡ್ತದೆ. ರಿಮೆಂಬರ್, ಅಂಡ್ ಇಟ್ ವಿಲ್ ನೆವರ್ ಮಿಕ್ಸ್ ಇನ್ ದ ಬಾಡಿ, ಇಟ್ ವಿಲ್ ಬಿ ಎಕ್ಸ್ಕ್ರೀಟೆಡ್ ಈಸಿಲಿ. ಅದಕ್ಕಾಗಿ ಇದು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಶುಗರ್ ಲೆವೆಲ್ ನ ಜಾಸ್ತಿ ಮಾಡೋದಿಲ್ಲ. ರಿಮೆಂಬರ್ ದಟ್. ಕೆಮಿಕಲ್ಸ್ ವಿಚ್ ಡು ನಾಟ್ ಅಕ್ಕರ್ ಇನ್ ದ ನೇಚರ್ ಬಟ್ ಆರ್ ಸಿಂಥಸೈಸ್ಡ್ ಇನ್ ದ ಲ್ಯಾಬೋರೇಟರಿ ಟು ಹ್ಯಾವ್ ಅ ಸ್ವೀಟ್ ಟೇಸ್ಟ್. ರಿಮೆಂಬರ್, but they don't add any calorific value is called as artificial sweeteners. Remember, first example, saccharin. This is a widely used artificial sweetener agent in the industries like ketchup irbodu, jam irbodu, athwa ee ondashtu large scale olaga sweets anna ಏನು prepare ಮಾಡ್ತಾರೆ, ಇವೆಲ್ಲ ಕೇಸ್ ಒಳಗೆ saccharin use ಮಾಡ್ತಾರೆ. This is a structure. Once again I will tell you structure, not necessary to remember, don't worry about that. So this is also called as orthosulfobenzimide ಅಂತ ಕರೀತಾರೆ. Sulfobenzimide, NH group ಇದ್ದ imide ಅಂತ ಕರಿತೀವಿ, benzimide. It is first popular artificial sweetening agent. Remember, it is the first popular artificial sweetening agent. Inta point ನೆನ್ಪಿಟ್ಕೊಳ್ಳಿ. It is about 550 times as sweet as cane sugar. And just imagine, cane sugar ನೀವು ನಾರ್ಮಲ್ ಒಬ್ಬರಿಗೆ ಟೀ ಮಾಡಬೇಕಾದ್ರೆ 1 teaspoon ಸ್ವೀಟ್ ಸಕ್ಕರೆ ಹಾಕ್ತೀರಿ ಅಂತಂದ್ರೆ, ಸ್ಯಾಕ್ರಿನ್ ನಿಮ್ಮ ಹತ್ರ ಇದ್ರೆ pinch of saccharin is enough to get that sweet. Remember, uses ನೋಡಿ, ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಟೂತ್ ಪೇಸ್ಟ್, ಲೋ ಕ್ಯಾಲೋರಿಕ್ ಸ್ವೀಟ್ಸ್ ಅಲ್ಲಿ, ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ, ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ, ಕೆಚಪ್ ಅಲ್ಲಿ, ಸಾಸ್ ಅಲ್ಲಿ, ಇವೆಲ್ಲ ಕಡೆ ಯೂಸ್ ಮಾಡುವಂತದ್ದು. ದಟ್ ಈಸ್ ಸ್ಯಾಕ್ರಿನ್. ರಿಮೆಂಬರ್ ದಟ್. ಎರಡನೇದು ಆಸ್ಪರ್ಟಿಮ್. ಇದು ಇಸ್ ಅ ಸ್ಟ್ರಕ್ಚರ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ದಿಸ್ ಇಸ್ ಆಸ್ಪರ್ಟಿಮ್ ಸ್ಟ್ರಕ್ಚರ್. ಸೊ ಇದು ಆಸ್ಪಾರ್ಟಿಕ್ ಆಸಿಡ್ ಇರೋದಕ್ಕೆ ಇದು COOH ಆದ್ರೆ ಆಸ್ಪಾರ್ಟಿಕ್ ಆಸಿಡ್ ಅಂತ ಕರಿತೀವಿ. ದೇರ್ ಇಸ್ ಅ ಡೆರಿವೇಟಿವ್ ಆಫ್ ಆಸ್ಪಾರ್ಟಿಕ್ ಆಸಿಡ್. So remember, so this is called as phenylalanine. Aspartame 1 marks 2 marks kelbodu, which is made up of 2 amino acid. One is aspartic acid and phenylalanine. It is called as aspartame. Remember that, aspartame. So it is methyl ester of dipeptide. So nodi, idu dipeptide bond idu, peptide bond oda. So peptide bond is formed from aspartic acid and phenylalanine. So peptide linkage is formed. ಇದು ಇಂಪಾರ್ಟೆಂಟ್ ನೋಡಿ. ಇಟ್ ಇಸ್ ಮೋಸ್ಟ್ ಸಕ್ಸಸ್ಫುಲ್ ಅಂಡ್ ವೈಡ್ಲಿ ಯೂಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಇಟ್ ಇಸ್ ರಫ್ಲಿ 100 times as sweet as cane sugar. And uses are ನೋಡಿ, limited to cold food. 1 marks ಇದನ್ನು ಕೇಳಿದಿದೆ. Why this aspartame is used and which is limited to the cold food and soft drinks? Because it is unstable at cooking temperature. Very important. ನೆನ್ಪಿಟ್ಕೊಳ್ಳಿ, it is limited to cold foods. Why ಅಂತ ಕೇಳಿದ್ರೆ, it is limited to cold foods because it is unstable at cooking temperature. Remember, Alitame formula like this. So don't worry about the structure. It is more stable than aspartame. It is highly potent sweetener. Remember, 2000 times sweeter than the sugar. Just imagine, 2000 times sweeter than the sugar. Very, very important. And sucralose. So in generally ಎಲ್ಲೆಲ್ಲಿ ನಾವು this saccharin use ಮಾಡ್ತೀವಿ, we can use that. Last one is sucralose. Sucralose structure is like this. So it is a trichloro derivative of sucrose. Remember, trichloro derivative of sucrose ಇದು. Right? So trichloro derivative of sucrose. ನೋಡಿ, ಇಲ್ಲೊಂದು chloride, ಇಲ್ಲೊಂದು chloride ಇದೆ ಹೌದಾ?
So, and in this particular case, its appearance and taste are like sugar only. It is stable at cooking temperature, so it can be used at high temperature also. No problem at all. And it does not provide calories. ಇದು ಒಂದೇ ಅಲ್ಲ, ಉಳಿದಿದ್ದು ಕೂಡ ಪ್ರೊವೈಡ್ ಮಾಡೋದಿಲ್ಲ, ಇದಕ್ಕೆ ಆಡ್ ಮಾಡಿದೀವಿ ಅಷ್ಟೇ ಇದನ್ನ. It does not provide calories. So these are the important point about the last one, sucralose. Remember, sucralose. So ಇದನ್ನು ಕೂಡ wherever we can use this ರಿಮೈನಿಂಗ್ the saccharin ಇರಬಹುದು ಅಥವಾ ಅಲಿಟೇಮ್, ಅಸ್ಪರ್ಟೇಮ್, ಅದೇ ರೀತಿ ಸುಕ್ರಾಲೋಸ್ ಅನ್ನು ಕೂಡ ಯೂಸ್ ಮಾಡೋದು. ಸ್ಪೆಷಲ್ ಯೂಸಸ್ ಏನು ಮೆನ್ಷನ್ ಇಲ್ಲ. This is about food sweetening agents, artificial sweetening agents, remember. And it is 600 times as sweet as sugar. ನೆನಪಿಟ್ಕೊಳ್ಳಿ. Last one is cleansing agent. ಇದರೊಳಗೆ ಮೇನ್ಲಿ ಕೇಳೋದೇ ನಮಗೆ ಸಪೋನಿಫಿಕೇಶನ್ ಒಂದು ಎಕ್ಸಾಂಪಲ್ ಫಾರ್ ಕ್ಯಾಟೈನಿಕ್ ಡಿಟರ್ಜೆಂಟ್, ಆನಿಯಾನಿಕ್ ಡಿಟರ್ಜೆಂಟ್, ಸೊ ನ್ಯೂಟ್ರಲ್ ಡಿಟರ್ಜೆಂಟ್ ಈ ರೀತಿ ಕೇಳಬಹುದು. ಅಂದ್ರೆ non-ionic detergent. Cleansing agents ಅಲ್ಲಿ ಎರಡು, soaps and detergents, remember. In this case, soaps, preparation of soaps ಕೇಳ್ತಾರೆ 2 marks ಗೆ. Soaps are nothing but sodium or potassium salts of higher fatty acids such as lauric acid, palmitic acid, stearic acid, etc. Soaps are nothing but sodium or potassium salts, remember, of higher fatty acids. ಅದರಲ್ಲಿ ಜನರಲಿ ಸೋಡಿಯಂ ಸಾಲ್ಟ್ ಅನ್ನ we are going to use it in washing soaps. Potassium salts ಅನ್ನ bath soaps ಅಲ್ಲಿ ಯೂಸ್ ಮಾಡುವಂತದ್ದು. So in this particular case, saponification is very important for 2 marks. Saponification, which is a conversion of this fatty acids into the soap. Nodi, very important. Idu nenpitkolbeku. Glycerol ester of stearic acid. Nodi, glycerol ester of stearic acid we are going to take. When it reacts with sodium hydroxide, you are going to get glycerol plus sodium stearate. So andre glycerol formation ಆಗ್ತದೆ glyceryl ester of stearic acid ಇಂದ. Right? So ಇಲ್ಲಿ R ಅಂತಂದ್ರೆ if you consider C17H35, so then you are going to get this glycerol ester of stearic acid. So ಇದನ್ನ fat or oil ಅಂತ ಕರಿತೀವಿ, ಹೌದಾ? So when it reacts with sodium hydroxide, glycerol is going to form plus sodium stearate is going to form. So saponification ಅಲ್ಲಿ R is equal to C17H35 ಅಂತ ಯೂಸ್ ಮಾಡಿದ್ರು ನಡೀತದ. ನೋಡ್ಬೇಕು ರಿಯಾಕ್ಷನ್ ಸ್ಟೀರಿಕ್ ಆಸಿಡ್ ಗೆ ಕೇಳಿದ್ರೆ, so this will write. Otherwise general also you can write. Generally ಕೇಳಿರ್ತಾರೆ generally. Then types of soaps. ಇದರ ಮೇಲೆ ಕ್ವೆಶ್ಚನ್ ಕೇಳಿಲ್ಲ ಬಟ್ ಗೊತ್ತಿರಲಿ ಅಷ್ಟೇ. So different soaps ಇವೆ, ಹೌದಾ? So toilet soap, for example, ನೋಡಿ, those soaps are prepared by better grade fat and oils with potassium hydroxide. So better grade fats or oils ಅನ್ನು ಯೂಸ್ ಮಾಡ್ತೀವಿ. The excess alkali is completely removed. Alkali ಏನ excess ಇರ್ತದೆ ಅದನ್ನೆಲ್ಲ completely remove ಮಾಡ್ತಾರೆ after the formation of the soaps. And then it is added by color and perfumes to make them more attractive, remember. ಅಂದ್ರೆ ನಾರ್ಮಲ್ ಬಾತ್ ಸೋಪ್ಸ್ ಯೂಸ್ ಮಾಡ್ತೀವಲ್ಲ ಅದು ಟಾಯ್ಲೆಟ್ ಸೋಪ್ ಅಂತ ನಾವೇನ್ ಕರಿತೀವಿ, ದಟ್ ಈಸ್ ಸೊ ದ ಒನ್ ಟೈಪ್ ಆಫ್ ಸೋಪ್. ಎರಡನೇದು ಲಾಂಡ್ರಿ ಸೋಪ್. ನೋಡಿ, ಇದು ಸೋಡಿಯಂ ಸಾಲ್ಟ್ಸ್ ಆಫ್ ಫ್ಯಾಟಿ ಆಸಿಡ್ಸ್. ದೇ ಆಲ್ಸೋ ಕಂಟೈನ್ ಸೋಡಿಯಂ ರೊಸಿನೇಟ್ ಇರಬಹುದು ಅಥವಾ ಸೋಡಿಯಂ ಸಿಲಿಕೇಟ್, ಬೋರಾಕ್ಸ್, ಸೋಡಿಯಂ ಕಾರ್ಬೋನೇಟ್ ಇವೆಲ್ಲವನ್ನ ಆಡ್ ಮಾಡ್ತಾರೆ. ಸೊ ಮೇನ್ಲಿ ಸೋಡಿಯಂ ಸಾಲ್ಟ್ ಆಫ್ ಹೈಯರ್ ಫ್ಯಾಟಿ ಆಸಿಡ್ಸ್ ವಿಲ್ ಬಿ ದ ಕಂಟೆಂಟ್. ಬಟ್ ಅದ್ರ ಜೊತೆ ಬೇರೆ ಬೇರೆ ಕಲರಿಂಗ್ ಏಜೆಂಟ್ ಇರಬಹುದು, ಪರ್ಫ್ಯೂಮ್ ಏಜೆಂಟ್ ಇರಬಹುದು, ಬೇರೆ ಬೇರೆ ಕಂಪೌಂಡ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತಾರೆ. ಮೆಡಿಕೇಟೆಡ್ ಸೋಪ್ ಅಂದ್ರೆ ಇನ್ ಪ್ರಿಪೇರಿಂಗ್ ಮೆಡಿಸಿನಲ್ ಸೋಪ್ ಸಬ್ಸ್ಟೆನ್ಸ್ ಆಫ್ ಮೆಡಿಸಿನಲ್ ವ್ಯಾಲ್ಯೂ ಆರ್ ಆಡೆಡ್. ಒಂದಷ್ಟು ಕೇಸ್ ಒಳಗೆ ನೋಡಿ, ಈಗ ಅಲರ್ಜಿ ಆಯ್ತು, ಸ್ಕಿನ್ ಪ್ರಾಬ್ಲಮ್ ಆಯ್ತು, ಅವು ಮೆಡಿಕೇಟೆಡ್ ಸೋಪ್ ಅನ್ನ ಮೆನ್ಷನ್ ಮಾಡ್ತಾರೆ ಡಾಕ್ಟರ್ಸ್, ಅದು ಮೆಡಿಕೇಟೆಡ್ ಸೋಪ್ಸ್. ಇನ್ನು ಸೋಪ್ ಚಿಪ್ಸ್ ಅಂತಂದ್ರೆ ದೀಸ್ ಆರ್ ಪ್ರಿಪೇರ್ಡ್ ಬೈ ರನ್ನಿಂಗ್ ಅ ಥಿನ್ ಶೀಟ್ ಆಫ್ ಮೆಲ್ಟೆಡ್ ಸೋಪ್ ಆನ್ ಟು ಅ ಕೂಲ್ ಸಿಲಿಂಡರ್ ಅಂಡ್ ಸ್ಕ್ರಾಪಿಂಗ್ ಆಫ್ ದ ಸೋಪ್ಸ್ ಇನ್ ಅ ಸ್ಮಾಲ್ ಪೀಸ್. ಅಂದ್ರೆ ಈ ಸೋಪ್ ಚಿಪ್ಸ್ ಅನ್ನ ಜನರಲಿ ಈ ಹಳ್ಳಿ ಕಡೆ ಯೂಸ್ ಮಾಡ್ತಾರೆ, ಇಲ್ಲಿ ಬಹಳ ಕಡಿಮೆ. ಈ ವಾಷಿಂಗ್ ಸೋಪ್ಸ್ ಅಲ್ಲಿ ಸೋಪ್ ಚಿಪ್ಸ್ ಇರ್ತದೆ, ಅದನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತಂದ್ರೆ, ಈ ನಾರ್ಮಲ್ ಸೋಪ್ಸ್ ಅನ್ನ ಸ್ವಲ್ಪ ಮೆಲ್ಟ್ ಮಾಡಿ, ಸೊ ಕೂಲ್ ಸಿಲಿಂಡರ್ ಅಂಡ್ ಸ್ಕ್ರಾಪಿಂಗ್ ಆಫ್ ದ ಸೋಪ್ಸ್ ಇನ್ ಸ್ಮಾಲ್ ಪೀಸಸ್, ಅಂದ್ರೆ ಆನ್ ಟು ಅ ಕೂಲ್ ಸಿಲಿಂಡರ್ ಮೇಲ್ಗಡೆ ಅದನ್ನ ಒಂದು ಲೇಯರ್ ತಗೊಂಡು ಅದನ್ನ ಕಟ್ ಮಾಡಿ ಸ್ಕ್ರಾಪ್ ಮಾಡಿ, ಸೊ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಅ ಸ್ಮಾಲ್ ಪೀಸಸ್ ಆಫ್ ಸೋಪ್ಸ್. ದೆನ್ ಶೇವಿಂಗ್ ಸೋಪ್ಸ್ ನೋಡಿ, ದೀಸ್ ಸೋಪ್ಸ್ ಕಂಟೈನ್ ಗ್ಲಿಸರಾಲ್ ಟು ಪ್ರಿವೆಂಟ್ ರಾಪಿಡ್ ಡ್ರೈಯಿಂಗ್. ಶೇವಿಂಗ್ ಕ್ರೀಮ್ ಬೇರೆ, ಶೇವಿಂಗ್ ಸೋಪ್ ಬೇರೆ. ಸೊ ಶೇವಿಂಗ್ ಸೋಪ್ಸ್ ಅಲ್ಲಿ ದ ಸೋಪ್ಸ್ ವಿಚ್ ಕಂಟೈನ್ ಗ್ಲಿಸರಾಲ್ ಇಟ್ಟಿರ್ತಾರೆ, ಸೊ ಗ್ಲಿಸರಾಲ್ ಇರ್ತದೆ ವಿಚ್ ಇಸ್ ಪ್ರಿವೆಂಟಿಂಗ್ ರಾಪಿಡ್ ಡ್ರೈಯಿಂಗ್. ಅಂಡ್ ಟ್ರಾನ್ಸ್ಪರೆಂಟ್ ಸೋಪ್ಸ್, ಒಂದಷ್ಟು ಸೋಪ್ಸ್ ನೋಡಿ ಟ್ರಾನ್ಸ್ಪರೆಂಟ್ ಇರ್ತದೆ. ದಿಸ್ ಇಸ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ ಸೋಪ್ ಇನ್ ಇಥನಾಲ್ ಅಂಡ್ ಇವಾಪರೇಟಿಂಗ್ ಎಕ್ಸೆಸ್ ಆಫ್ ಸಾಲ್ವೆಂಟ್ ಅನ್ನು ರಿಮೂವ್ ಮಾಡಿ, ಇಥನಾಲ್ ಅಲ್ಲಿ ಡಿಸಾಲ್ವ್ ಮಾಡಿ ದೆನ್ ಎಕ್ಸೆಸ್ ಆಫ್ ಸಾಲ್ವೆಂಟ್ ಅನ್ನು ರಿಮೂವ್ ಮಾಡ್ತಾರೆ, ಅದು ಟ್ರಾನ್ಸ್ಪರೆಂಟ್ ಸೋಪ್ಸ್. ಸೊ ದೀಸ್ ಆರ್ ಟೈಪ್ಸ್ ಆಫ್ ಸೋಪ್. ದೆನ್ ಇದನ್ನ 1 ಮಾರ್ಕ್ಸ್ ಕೇಳಬಹುದು ಅಥವಾ 2 ಮಾರ್ಕ್ಸ್ ಕೇಳಬಹುದು. ವೈ ಡೂ ಸೋಪ್ಸ್ ಡು ನಾಟ್ ವರ್ಕ್ ಇನ್ ಹಾರ್ಡ್ ವಾಟರ್? ಜನರಲ್ ಆಗಿ ಬರೀಬಹುದು. ಸೊ ಸೋಪ್ಸ್ ಇನ್ ಹಾರ್ಡ್ ವಾಟರ್, ರಿಮೆಂಬರ್, ಸೊ ಸೋಪ್ಸ್ ವಿಲ್ ನೆವರ್ ಗಿವ್ ಅ ಲ್ಯಾದರ್ or it will form a scum ಅಂತ ಬರಿಬೇಕು ಅಂದ್ರೆ infusible mass. Hard water contains calcium and magnesium ions. These ions form insoluble calcium and magnesium soaps respectively, and when sodium and potassium soaps are dissolved in hard water, ಏನಾಗ್ತದ, ಸೋಡಿಯಂ ಅಂಡ್ ಪೊಟ್ಯಾಸಿಯಂ ಸೋಪ್ಸ್ ಅನ್ನು ಹಾಕಿದ ತಕ್ಷಣ ಸೋಡಿಯಂ ಮತ್ತು ಪೊಟ್ಯಾಸಿಯಂ ರಿಪ್ಲೇಸ್ ಆಗಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಯಾನ್ಸ್ ಸೋಪ್ ಫಾರ್ಮೇಷನ್ ಮಾಡಿಬಿಡ್ತದೆ.
So that will appears as a scum in water. ಅಂದ್ರೆ ಈ ಇನ್ಸಾಲ್ಯುಬಲ್ ಸೋಪ್ಸ್ ಏನಿದೆ ಅದು ಸ್ಕಮ್ ಆಗಿ ಅಂದ್ರೆ ವೈಟ್ ಆಗಿ ವಾಟರ್ ಅಲ್ಲಿ ಪ್ರೆಸೆಂಟ್ ಇರ್ತದೆ. ಅಂಡ್ ರಿಮೆಂಬರ್ ಹೀಗಾದಾಗ ಜನರಲಿ ಯೂಸ್ಲೆಸ್ ಆಸ್ ಕ್ಲಿನ್ಸಿಂಗ್ ಏಜೆಂಟ್, ಇದು ದೇ ಆರ್ ನಾಟ್ ಅ ಗುಡ್ ಕ್ಲಿನ್ಸಿಂಗ್ ಏಜೆಂಟ್. ಯಾಕಂತಂದ್ರೆ ದಿಸ್ ವಿಲ್ ಆಲ್ಸೋ ಹಿಂಡರ್ಸ್ ದ ಗುಡ್ ವಾಷಿಂಗ್. ಏನಾಗ್ತದೆ ವಾಶ್ ಮಾಡ್ಬೇಕಾದ್ರೆ ಈ ಪ್ರೆಸಿಪಿಟೇಟ್ ಏನ್ ಫಾರ್ಮ್ ಆಗಿರ್ತದಲ್ಲ, ಅಂದ್ರೆ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಪಾರ್ಟಿಕಲ್ಸ್, ಸೊ ದಟ್ ವಿಲ್ ಅಟ್ಯಾಚ್ ಟು ದ ಫೈಬರ್ಸ್ ಆಫ್ ದ ಕ್ಲಾತ್. ರಿಮೆಂಬರ್ ಫೈಬರ್ಸ್ ಆಫ್ ದ ಕ್ಲಾತ್ ಆಸ್ ಅ ಗಮ್ಮಿ ಮಾಸ್. ಸೊ ಅದಕ್ಕಾಗಿ ದಿಸ್ ಇಸ್ ನಾಟ್ ದ ಗುಡ್ ಸೋಪ್ ಅಂತ ಕನ್ವರ್ಟ್ ಆಗಿಬಿಡ್ತದೆ. ಅದಕ್ಕಾಗಿ ಹಾರ್ಡ್ ವಾಟರ್ ಅಲ್ಲಿ ಜನರಲಿ ಸೋಪ್ಸ್ ಡು ನಾಟ್ ವರ್ಕ್. ರಿಮೆಂಬರ್ ದಟ್. ಸೊ ಹೇರ್ ವಾಶ್ಡ್ ವಿತ್ ದ ಹಾರ್ಡ್ ವಾಟರ್ ಲುಕ್ಸ್ ಡಲ್. ರಿಮೆಂಬರ್, ಈಗ ನೀವು ದಿವಸ ನಿಮ್ಮ ಒಂದು ಕೂದಲನ್ನ ಅಂದ್ರೆ ನೀವು ಹೇರ್ ವಾಶ್ ಮಾಡ್ತಾ ಇದ್ರೆ ಹಾರ್ಡ್ ವಾಟರ್ ಅಲ್ಲಿ ಇಟ್ ಲುಕ್ಸ್ ಡಲ್ ಬಿಕಾಸ್ ಈ ಸ್ಟಿಕ್ಕಿ ಪ್ರೆಸಿಪಿಟೇಟ್ ಏನಿದೆಯಲ್ಲ ಇದು ಅಟ್ಯಾಚ್ ಆಗಿಬಿಡ್ತದೆ. ಸೊ ರಿಮೆಂಬರ್, ಡೈಸ್ ಡಸ್ ನಾಟ್ ಅಬ್ಸಾರ್ಬ್ ಈವನ್ಲಿ ಆನ್ ದ ಕ್ಲಾತ್ ವಾಶ್ಡ್ ವಿತ್ ದ ಸೋಪ್ ಯೂಸಿಂಗ್ ಹಾರ್ಡ್ ವಾಟರ್. ಸೊ ಬಿಕಾಸ್ ಆಫ್ ದಿಸ್ ಗಮಿ ಮಾಸ್, ಈ ಕಲರ್ ಕೂಡ ಏನಾಗ್ಬಿಡ್ತದೆ ಈವನ್ಲಿ ಫಿಕ್ಸ್ ಆಗೋದೇ ಇಲ್ಲ ಕ್ಲಾತ್ ಮೇಲ್ಗಡೆ ಬಿಕಾಸ್ ಆಫ್ ದಿಸ್ ಹಾರ್ಡ್ ವಾಟರ್. ಸೊ ವೈ ಡು ಸೋಪ್ಸ್ ನಾಟ್ ವರ್ಕ್ ಇನ್ ಹಾರ್ಡ್ ವಾಟರ್ ಅಂತ ಕೇಳಿದ್ರೆ ಫಸ್ಟ್ ಇದನ್ನ ಬರೀರಿ. ಹಾರ್ಡ್ ವಾಟರ್ ಕಂಟೈನ್ಸ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ಸ್ ಅಂತ ಬರೀರಿ. ವೆನ್ ಇಟ್ ಈಸ್ ಸಾಲ್ಯುಬಲ್ ಇನ್ ದ ವಾಟರ್, ದ ಸೋಪ್ ಸಾಲ್ಯುಬಲ್ ಇನ್ ದ ಹಾರ್ಡ್ ವಾಟರ್, ಸೊ calcium and magnesium particle will replace the sodium and potassium to form a insoluble soap anta baribeku. That will present as a scum on the in the water, so it will hinders the washing of cloth. This is the answer for this. And lastly, synthetic detergent. Idralli ಮೂರು ಟೈಪ್ ಡಿಸ್ಕಸ್ ಮಾಡ್ತೀವಿ. So this can be used in both soft and hard water, ella kade use ಮಾಡುವಂತದ್ದು. Remember, synthetic detergents are cleansing agent which have all properties of soaps but which actually do not contain any soap. Even in the hard water it will give the foam. Remember, so some of the detergents given foam even in the ice cold water. Generally normal soaps enide adu ice cold water irbodu ಅಥವಾ hard water dalli foam ಕೊಡೋದಿಲ್ಲ. Lather is not formed, but detergents ಏನಿದೆಯಲ್ಲ ಎಲ್ಲಾ ಕಡೆ ಫಾರ್ಮ್ ಆಗುವಂತದ್ದು. So first one, anionic detergent, cationic detergent and non-ionic detergent. ಇದರ ಒಂದೊಂದು ಎಕ್ಸಾಂಪಲ್ ನೆನಪಿಟ್ಕೊಂಡ್ರೆ ಸಾಕು. Anionic detergents are nothing but sodium salt of sulfonated long chain alcohols or hydrocarbons. What are anionic detergents ಅಂತ ಕೇಳಿದ್ರೆ ಇದನ್ನ ಬರೀಬೇಕು. Anionic detergents are sodium salts of sulfonated long chain alcohols or hydrocarbons. Alkyl hydrogen sulfates are called as, remember, ಅಂದ್ರೆ alkyl hydrogen sulfates formed by treating long chain alcohols with a concentrated sulfuric acid are neutralized with alkali to form anionic detergent. So ನೋಡಿ ಈ ರೀತಿ ಫಾರ್ಮ್ ಮಾಡ್ತಾರೆ. ಲಾರಿಲ್ ಆಲ್ಕೋಹಾಲ್ ತಗೋತಾರೆ, ಲಾಂಗ್ ಚೈನ್ ಆಲ್ಕೋಹಾಲ್ಸ್ ಅಂತ ತಗೊಳ್ಳೋದು, ರೈಟ್. ಸೊ ಅಥವಾ ಹೈಡ್ರೋಕಾರ್ಬನ್ ತಗೊಳ್ಬಹುದು. ಸೊ ಫಸ್ಟ್ ಇದನ್ನ ಸಲ್ಫೋನೇಷನ್ ಮಾಡ್ತಾರೆ H2SO4 ಜೊತೆ ರಿಯಾಕ್ಟ್ ಮಾಡಿ, ಅದಾದ್ಮೇಲೆ ಅಲ್ಕಲೀಸ್ ಹಾಕಿ ನ್ಯೂಟ್ರಲೈಸೇಷನ್ ಮಾಡ್ತಾರೆ. So like that, remember, anionic detergent is going to form. That is best example ನೆನಪಿಟ್ಕೊಳ್ಳಿ, sodium lauryl sulfate. ಒಂದು ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ, sodium lauryl sulfate. ಎರಡನೇ, in anionic detergent, remember, anionic part ಏನಿದೆ ಅದು is involved in the cleansing action. Remember, sodium salts of alkyl benzene sulfonates are important classes of anionic detergent. ಎಕ್ಸಾಂಪಲ್ ಅಂತ ಕೇಳಿದ್ರೆ ನೀವು ಸೋಡಿಯಂ ಸಾಲ್ಟ್ ಆಫ್ ಅಲ್ಕೈಲ್ ಬೆಂಜಿನ್ ಸಲ್ಫೋನೇಟ್ ಅಂತ ಬರೀಬಹುದು, ಸೋಡಿಯಂ ಲಾರಿಲ್ ಸಲ್ಫೇಟ್ ಅಂತ ಬರೀಬಹುದು. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆನಿಯಾನಿಕ್ ಡಿಟರ್ಜೆಂಟ್. ಅದರಲ್ಲೇ ನೆಗೆಟಿವ್ ಪಾರ್ಟ್ ಇದೆ ಆನಿಯಾನಿಕ್ ಪಾರ್ಟ್, ದಟ್ ವಿಲ್ ಇನ್ವಾಲ್ವಿಂಗ್ ಇನ್ ದ ಕ್ಲಿನ್ಸಿಂಗ್ ಆಕ್ಷನ್. ದೆನ್ these are mostly used for household work. Generally anionic detergents are also used in toothpaste ಅಲ್ಲೂ ಕೂಡ ಇದನ್ನ ಸಮ್ ಎಕ್ಸ್ಟೆಂಟ್ ಅಲ್ಲಿ ಯೂಸ್ ಮಾಡುವಂತದ್ದು. Cationic detergent, ಇದರಲ್ಲಿ cationic detergents are quaternary ammonium salts of amines or with acetates ಇರಬಹುದು, ಕ್ಲೋರೈಡ್ಸ್ ಇರಬಹುದು, ಬ್ರೋಮೈಡ್ಸ್ ಇರಬಹುದು as anions. Remember, so generally examples ನೆನಪಿಟ್ಕೊಳ್ಳಿ. Cationic part possess a long hydrocarbon chain. Normally ಅಲ್ಲಿ anionic ಕೂಡ ಹಾಗೆ ಇತ್ತು, but a positive charge will be present on the nitrogen atom, hence these are called as cationic detergent. ಅದರಲ್ಲಿ ನೆಗೆಟಿವ್ ಇತ್ತು, ಇದರಲ್ಲಿ ಪಾಸಿಟಿವ್ ಇತ್ತು. ಬೆಸ್ಟ್ ಎಕ್ಸಾಂಪಲ್ ಇಸ್ ಸಿಟಿಲ್ ಟ್ರೈಮಿಥೈಲ್ ಅಮೋನಿಯಂ ಬ್ರೋಮೈಡ್. ಸಿಟಿಲ್ ಟ್ರೈಮಿಥೈಲ್ ಅಮೋನಿಯಂ ಬ್ರೋಮೈಡ್ ನೋಡಿ ಎಕ್ಸಾಂಪಲ್ ಇದು. So cityl trimethyl ammonium bromide is an example for cationic detergent. Remember, cationic detergent have germicidal properties and are expensive, therefore these are used in limited purpose. So ಇದು germicidal properties ಇರ್ತದೆ, so ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. That is best example is cityl trimethyl ammonium bromide. Remember, this is cationic detergent. Third one is non-ionic detergent. See, non-ionic detergents do not contain any ion in their constitution. One such detergent formed when stearic acid reacts with polyethylene glycol. Like this. Stearic acid, when it reacts with polyethylene glycol, you are going to get the detergent called this one. Best example for this is, remember, this one. Liquid dishwashing detergents are called as non-ionic type. Right? So this is an example you can write. Non-ionic detergent. So these are the type of detergents what you can remember.
ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 1 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಅಷ್ಟನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು. ಅಂಡ್ ಫೈನಲಿ 1 ಮಾರ್ಕ್ಸ್ ಒಂದು ಸಾರಿ ಒಂದು ಕ್ವಶನ್ ಅನ್ನ ಕೇಳಿದ್ರು. ರಿಮೆಂಬರ್, ಸೊ ದಟ್ ಈಸ್ ಕ್ವಶನ್ ಲೈಕ್ ದಿಸ್. ನೋಡಿ, biodegradable detergent. So main problem, what is the main problem appears in the use of the degradable ಅಂದ್ರೆ non biodegradable detergent ಅಂತ ಕೇಳಬಹುದು. So the reason for that is if their hydrocarbon part is highly branched, then bacteria cannot degrade this easily. ಈ ಹಿಂದೆ ನಾವೇನ್ ತೋರಿಸಿದ್ವಿ ಅದನ್ನ ಮೇನ್ ಪ್ರಾಬ್ಲಮ್ ಏನಂತ ಅದನ್ನ ಯೂಸ್ ಮಾಡೋದ್ರಲ್ಲಿ highly branched ಇದ್ದಾಗ bacteria cannot degrade this very easily. So slow degradation of detergents leads to the accumulation. Degradation slow ಆದಾಗ ಏನಾಗ್ತದೆ, that will leads to the accumulation of the substance which is very hazardous to the atmosphere. Remember, very hazardous to the atmosphere. So ಅದಕ್ಕಾಗಿ these days ಏನ್ ಮಾಡ್ತಾರೆ ಅಂತಂದ್ರೆ, nowadays branching of hydrocarbon chain is controlled and is kept minimum. Remember, so ಅದಕ್ಕಾಗಿ nowadays ಈ ಬ್ರಾಂಚಿಂಗ್ ಅನ್ನ ಕಂಟ್ರೋಲ್ ಮಾಡಿರ್ತಾರೆ, ಮಿನಿಮಮ್ ಮಾಡಿ ಇಟ್ಟಿರ್ತಾರೆ. So 1 marks question they can ask like this. Unbranched chains andre unbranched detergents are advantageous over more branched detergents. Why anta kelidre ishta bariyodu. Unbranched chains can be degraded very easily and hence pollution is prevented. So simple kelirtare, pollution anna prevent ಮಾಡೋದಕ್ಕೆ we can use. ಅದಕ್ಕೆ ನೆನಪಿಟ್ಕೊಳ್ಳಿ, unbranched chains can be degraded very easily. ಆದ್ರೆ ಜಾಸ್ತಿ highly branched ಇತ್ತಂದ್ರೆ ಡಿಗ್ರೇಡೇಷನ್ ಆಗೋದಿಲ್ಲ ಅನ್ನೋದಕ್ಕೆ there the slow degradation ಏನಿರ್ತದೆ, so that will leads to the accumulation, ಅಂದ್ರೆ it will leads to the environmental pollution. So ಅದಕ್ಕಾಗಿ nowadays so branching will be kept minimum and it is controlled and that will be used unbranched chains which is biodegradable easily. So this completes chemistry in everyday life chapter and also the complete syllabus of second PUC.